ಎಂತದ ಇಷ್ಟು ಮಾತಾಡುದು? ಎಲ್ಲಿಗೆ ಕೇಳ್ತದೆ ನಿಮ್ಮ ಬೊಬ್ಬೆ? ಹ, ಆಫೀಸ್ ರೂಮ್ ತನಕ ಕೇಳ್ತಾ ಉಂಟು. ನಿನ್ನೆ ಕೊಟ್ಟ ಹೋಮ್ವರ್ಕ್ ಎಲ್ಲ ಮಾಡಿದ್ದೀರಾ? ನೋಡ, ಕೈ ಎತ್ತಿ ಯಾರೆಲ್ಲ ಮಾಡಿದ್ದೀರಿ ಅಂತ. ಮತ್ತೆ ನೀವು ಮೂವರು ಹೋಮ್ವರ್ಕ್ ಮಾಡ್ಲಿಲ್ವನ? ಮನೇಲಿ ಎಂತ ಗದ್ದೆ ಉಳುವ ಕೆಲಸ ಇತ್ತ ನಿಮಗೆ? ಹೌದಲ್ಲ? ರವಿ, ಸ್ಟ್ಯಾಂಡ್ ಅಪ್. ಸ್ಟ್ಯಾಂಡ್ ಅಪ್ ಅನ್ನೋದು ನಿಂಗೆ. ಎದ್ದೇಳು. ನಿದ್ದೆ ಮಾಡ್ತಿದ್ದೇನೆ ಅವನು. ಏನು ಮನೆಯಲ್ಲಿ ನಿಂಗೆ ನಿದ್ದೆ ಮಾಡ್ಲಿಕ್ಕೆ ಟೈಮ್ ಇರ್ಲಿಲ್ವಾ? ಕ್ಲಾಸಲ್ಲಿ ಮಾಡ್ಬೇಕಿತ್ತ ನಿದ್ದೆ? ಭಾಷೆ ಇಲ್ಲದ್ದು. ಮೇಡಮ್, ಫಿಸಿಕಲಿ ಆಗಿ ನಾನು ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಇದ್ದೇನೆ, ಆದರೆ ಮೆಂಟಲಿ ನಾನು ಮನೆಯಲ್ಲಿದ್ದೇನೆ. ಮೊದಲು ಮೆಂಟಲಿ ನೀನು ಹೋಮ್ವರ್ಕ್ ಮಾಡು, ಆಮೇಲೆ ನಿಂದು ಫಿಸಿಕಲಿ ಮೆಂಟಲಿ ಅಂತ ಅನ್ಕೊಂಡು ನಿದ್ದೆ ಮಾಡ್ತಾನವ. ರವಿ, ಹೋಮ್ವರ್ಕ್ ಯಾಕೆ ಮಾಡಲಿಲ್ಲ? ಮೇಡಮ್, ಆಕ್ಚುಲಿ ಹೋಮ್ವರ್ಕ್ ಮಾಡಬೇಕು ಅಂತಿದ್ದೆ, ಆದರೆ ಇನ್ನೇನು? ಹೋಮ್ವರ್ಕ್ ಮಾಡ್ಲಿಕ್ಕೆ ನಿಮಗೆ ಸಂಕಟ? ಅಷ್ಟರಲ್ಲಿ ಕರೆಂಟ್ ಹೋಯ್ತು ಮೇಡಮ್. ಕರೆಂಟ್ ಹೋದ್ರೆ ಬ್ರೈನ್ ಕೂಡ ಹೋಗುತ್ತಾ ಕರೆಂಟ್ ಒಟ್ಟಿಗೆ? ಮೇಡಮ್, ಕ್ಯಾಂಡಲ್ ಹುಡುಕುವಷ್ಟರಲ್ಲಿ ನನಗೆ ನಿದ್ದೆ ಬಂತು. ನೀನು ಹೋಮ್ವರ್ಕ್ ಮಾಡಲು ಕೂತರೆ ನಿಂಗೆ ನಿದ್ದೆ ಬರೋದು ಆಟೋಮೆಟಿಕಾ? ಅಂತ ಕೀ ಕೊಟ್ಟ ಗೊಂಬೆ ನೀನು? ಹೌದು ಮೇಡಮ್, ಬುಕ್ ಓಪನ್ ಮಾಡಿದ್ರೆ ಸಾಕು, ಬಾಡಿ ಪವರ್ ಸೇವಿಂಗ್ ಮೋಡ್ಗೆ ಹೋಗುತ್ತೆ. ಸೇವಿಂಗ್ ಮೋಡ್ಗೆ ಹೋಗ್ಲಿಕ್ಕೆ ನಿನ್ನ ಬಾಡಿ ಏನು ಮೊಬೈಲ್ ಚಾರ್ಜರಾ? ಹೌದನಾ? ನಿನ್ನ ಫ್ಯೂಚರ್ ನೋಡಿದ್ರೆ ನಂಗೇನೆ ಜ್ವರ ಬರ್ತದೆ. ಅಯ್ಯೋ ದೇವರೇ. ಮೇಡಮ್, ಲೀವ್ ತಗೊಳ್ಳಿ, ಆದರೆ ಹೋಮ್ವರ್ಕ್ ಕೊಡಬೇಡಿ ಆಯ್ತಾ? ಮಂಜು, ನಿನ್ನ ಪುಸ್ತಕ ಎಲ್ಲಿದೆ? ಹೋಮ್ವರ್ಕ್ ಮಾಡಿದ್ದೀಯಾ? ಮೇಡಮ್, ಬುಕ್ ಮನೆಯಲ್ಲೇ ಬಿಟ್ಟು ಬಂದೆ. ಮನೆಯಲ್ಲಿ ಎಂತಕ್ಕೆ, ಕಡ್ಲೆ ಕಟ್ಲಿಕ್ಕ? ನಿನ್ನ ತಲೆ ಕೂಡ ಮನೆಯಲ್ಲಿ ಬಿಟ್ಟು ಬರ್ಬೇಕಿತ್ತು. ಭಾಷೆ ಇಲ್ಲದವ. ಹೌದು ಮೇಡಮ್, ಬರುವ ಆತುರದಲ್ಲಿ ಬುಕ್ ಮರೆತು ಬಂದೆ. ಬುಕ್ ಮರೆತು ಬಂದ ಸರಿ, ನಿನ್ನನ್ನು ನೀನು ಮರಲಿಲ್ಲಲ್ಲ. ಅಲ್ಲನ ಮಂಜು, ನೀನು ಹೋಮ್ವರ್ಕ್ ಮಾಡೋ ಸಮಯದಲ್ಲಿ ಮನೆಯಲ್ಲಿ ಎಂತ ಮಾಡ್ತೀಯಾ? ಮೇಡಮ್, ಟೈಮ್ ಟೇಬಲ್ ಮಾಡ್ತೇನೆ. ಯಾವಾಗಲೂ ಟೈಮ್ ಟೇಬಲ್ ಮಾಡ್ತಾ ಇರೋದು ಅಥವಾ ಓದ್ಲಿಕ್ಕೆ ಬರೀಲಿಕ್ಕೆ ಇದೆಯಾ? ಆಯ್ತು ಸರಿ, ಟೈಮ್ ಟೇಬಲ್ ಆದ್ಮೇಲೆ ಏನ್ ಮಾಡ್ತೀಯಾ? ಟೈಮ್ ಟೇಬಲ್ ನೋಡ್ತಾ ನಿದ್ದೆ ಮಾಡ್ತೇನೆ. ಮಂಜು, ಅದೆಲ್ಲ ಸರಿ, ನೀನ್ ಲೈಫಲ್ಲಿ ಏನಾಗ್ಬೇಕು ಅಂತ ಇದ್ದೀಯಾ? ಮೇಡಮ್, ಹಾಸಿಗೆ ಪರೀಕ್ಷಕ ಆಗ್ಬೇಕು ಅಂತಿದ್ದೇನೆ. ಜೀವನ ಪರ್ಯಂತ ಮಲಗಿಕೊಂಡೇ ಇರುವ ಆಲೋಚನೆ ಏನು ನಿಂದು? ಹೌದನಾ? ಹಾಸಿಗೆ ಪರೀಕ್ಷಕ ಆಗ್ತಾನಂತೆ ಅವನು. ಸರಿ ಆಯ್ತು, ಕೂತ್ಕೋ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ. ಕೂತ್ಕೋ. ಚಿಂಟು, ನೀನ್ ಯಾಕೆ ಹೋಮ್ವರ್ಕ್ ಮಾಡಲಿಲ್ಲ? ಮೇಡಮ್, ನಾನು ಹೋಮ್ವರ್ಕ್ ಮಾಡಿದ್ದೆ. ಹಾಗಾದ್ರೆ ನೋಟ್ಬುಕ್ ತೋರಿಸು. ನೋಡ್ತೇನೆ ನಾನು, ನೀ ಮಾಡಿದ್ಯಾ ಹೋಮ್ವರ್ಕ್ ಇಲ್ವಾ ಅಂತ. ಮೇಡಮ್, ತಮ್ಮ ಅದರ ಮೇಲೆ ಡ್ರಾಯಿಂಗ್ ಮಾಡಿ ಹರಿದು ಬಿಟ್ಟ. ಹೋಮ್ವರ್ಕ್ ಬುಕ್ ನಲ್ಲಿ ಡ್ರಾಯಿಂಗ? ನಿಂಗೇನು ಅಷ್ಟು ಗೊತ್ತಾಗಲ್ವಾ ತಮ್ಮನಿಗೆ ಹೋಮ್ವರ್ಕ್ ಬುಕ್ ಕೊಡಬಾರ್ದು ಅಂತ?
ನಿನಗೆ ನನ್ನ ಹತ್ರ ಹೇಳಲಿಕ್ಕೆ ಬೇರೆ ಕಾರಣ ಎಂತ ಇಲ್ಲ, ಅದಕ್ಕೆ ತಮ್ಮನಿಗೆ ದೂರ ಆಗ್ತಾ ಇರೋದು. ಯಾಕಂದ್ರೆ ನಾನು ಕೇಳಲಿಕ್ಕೆ ಬರಲ್ಲಲ್ಲ, ಅದಕ್ಕೆ. ಎಂತೆಲ್ಲ ಕಾರಣ ಹುಡುಕಿ ತರ್ತೀರ ದೇವರಿಗೇ ಗೊತ್ತು. ಮೇಡಮ್ ಮತ್ತೆ ಈಗ ಮ್ಯಾಥ್ಸ್ ನೋಟ್ಸ್ ಝೂ ಆಗಿದೆ. ನಿಮ್ಮ ಮನೆಯಲ್ಲಿ ಯಾರಿಗೂ ಡಿಸಿಪ್ಲಿನ್ ಇಲ್ವಾ? ಹೌದನಾ ಚಿಂಟು? ಇದೆ ಮೇಡಮ್, ವೈಫೈ ಪಾಸ್ವರ್ಡ್ ಮಾತ್ರ ಸ್ಟ್ರಿಕ್ಟ್. ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ಏನಾಗಬೇಕು ಅಂತ ಆಸೆ ಇದೆ ನಿಂಗೆ? ನಾನು ಕಾಮಿಡಿ ಆಕ್ಟರ್ ಆಗಬೇಕು ಅಂತ ಇದ್ದೇನೆ ಮೇಡಮ್. ಅದಕ್ಕೆ ಪ್ರಾಕ್ಟೀಸ್ ಸ್ಕೂಲ್ನಲ್ಲಿ ಮಾಡ್ತಾ ಇದ್ದೀಯ ನೀನು? ಕಾಮಿಡಿ ಆಕ್ಟರ್ ಅಂತೆ, ಕಾಮಿಡಿ ಆಕ್ಟರ್. ಬೇರೆ ಏನು ಸಿಗ್ಲಿಲ್ಲ ಅವನಿಗೆ? ಫ್ರೀ ಆಡಿಯನ್ಸ್ ಸಿಗ್ತಾರೆ ಮ್ಯಾಮ್ ಇಲ್ಲಿ, ಅದಕ್ಕೆ. ಆಯ್ತು ಸರಿ, ಕೂತ್ಕೋ. ನಿನ್ನ ಕಾಮಿಡಿಯಾ ನೀನ ದೇವರಿಗೆ ಗೊತ್ತು. ಅಲ್ಲ ಮಕ್ಕಳು, ನಿಮಗೆ ಹೋಮ್ವರ್ಕ್ ಇಂಪಾರ್ಟೆನ್ಸೇ ಗೊತ್ತಿಲ್ಲ ಅಲ್ವಾ? ಮೇಡಮ್ ಗೊತ್ತಿದೆ. ಹಾಗಿದ್ರೆ ಯಾಕೆ ಹೋಮ್ವರ್ಕ್ ಮಾಡಲ್ಲ ನೀವು? ಇಂಪಾರ್ಟೆನ್ಸ್ ಜಾಸ್ತಿ ಇದೆ ಮೇಡಮ್, ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಟಚ್ ಮಾಡಲ್ಲ. ನಾಳೆ ಕೂಡ ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ನೋಡಿ, ನಿಮ್ಮ ಪೇರೆಂಟ್ಸ್ ಅನ್ನು ಕರೆಸ್ತೇನೆ ನಾನು. ಮೇಡಮ್ ಪ್ಲೀಸ್ ಪೇರೆಂಟ್ಸ್ ಅನ್ನು ಕರೆಸಬೇಡಿ, ಮೀಟಿಂಗ್ ಬೇಡ. ಅಪ್ಪ ಬೆಲ್ಟ್ಗೆ ಆಯಿಲ್ ಹಾಕೊಂಡು ರೆಡಿ ಇರ್ತಾರೆ. ನಿಮ್ಮ ಪೇರೆಂಟ್ಸಿಗೆ ಕಾಲ್ ಮಾಡ್ತೇನೆ, ನಿಲ್ಲಿ. ನಿಮಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಲ್ಲ? ಪ್ಲೀಸ್ ಮೇಡಮ್ ಬೇಡ. ಆಯ್ತು, ಪೇರೆಂಟ್ಸಿಗೆ ಕಾಲ್ ಮಾಡಲ್ಲ. ಹಾಗಾದ್ರೆ ಈಗ ಒಂದು ಟೆಸ್ಟ್ ಕೊಡ್ಲಾ ನಿಮಗೆ? ಅದಾಗ್ಬೋದು. ಹಾಗಾದ್ರೂ ನೀವು ಅಟ್ಲೀಸ್ಟ್ ಓದ್ತೀರಾ ಅಂತೇಳಿ ನೋಡುವ. ಮೇಡಮ್ ಟೆಸ್ಟ್ ಕ್ಯಾನ್ಸಲ್ ಮಾಡಿ ಪ್ಲೀಸ್, ನಾವು ಹೋಮ್ವರ್ಕ್ ಡಬಲ್ ಮಾಡ್ತೀವಿ. ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ಲ. ಮೇಡಮ್ ನಂಬಿಕೆ ವಿಷಯ ಹೋಮ್ವರ್ಕ್ ಇಂದ ಸ್ಟಾರ್ಟ್ ಆಯ್ತು. ಆಯ್ತು, ಟೆಸ್ಟ್ ಬೇಡ. ನೀವೆಲ್ಲ ಫ್ಯೂಚರಲ್ಲಿ ಏನು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಮಕ್ಕಳೇ. ಮೇಡಮ್ ಟೆನ್ಷನ್ ಬೇಡ ನಿಮಗೆ. ಯಾಕೆ? ನಾವು ಎಕ್ಸ್ಕ್ಯೂಸ್ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ತೇವೆ. ಮಾರ್ನಿಂಗ್ ಬ್ಯಾಚ್ ಸ್ಲೀಪ್ ಮೋಡ್ ನಲ್ಲಿ ಇರುತ್ತೆ.